ಕರ್ನಾಟಕ ಹುಟ್ಟೋಕ್ ಮುಂಚೆಯಿಂದ ಈ ಬಾವುಟ ಇದೆ ಅಂತ ನಿಮ್ಗೊತ್ತಾ? ಹೌದು, ಹಲವರಿಗೆ ಗೊತ್ತಿಲ್ಲದ ಈ ಇತಿಹಾಸ ನಿಜಕ್ಕೂ ರೋಚಕವಾಗಿದೆ. ಇವತ್ತಿನ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಬಂದಿದ್ದು 1973ರಲ್ಲಿ. ಅದಕ್ಕೂ ಮುಂಚೆ ನಮ್ಮ ರಾಜ್ಯದ ಹೆಸರು ಮೈಸೂರು ರಾಜ್ಯ ಆಗಿತ್ತು. ಆದರೆ ಕನ್ನಡದ ಹಳದಿ ಕೆಂಪು ಧ್ವಜ ಹುಟ್ಟಿದ್ದು ಅದಕ್ಕಿಂತಲೂ ಮೊದಲೇ 1965ರಲ್ಲಿ. ಹಾಗಾದ್ರೆ ಈ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಗೊತ್ತಾ? ಅವರು ಕನ್ನಡದ ಖ್ಯಾತ ಹೋರಾಟಗಾರ ಹಾಗೂ ಕನ್ನಡ ಪಕ್ಷದ ಸಂಸ್ಥಾಪಕರಾಗಿದ್ದ ಎಂ ರಾಮಮೂರ್ತಿ. 1960ರ ದಶಕದಲ್ಲಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಹಲವು ಭಾಗಗಳಲ್ಲಿ ಹೊರನಾಡಿನ ಪ್ರಭಾವ ಹೆಚ್ಚಾಗುತ್ತಿತ್ತು. ಕನ್ನಡಿಗರನ್ನು ಒಗ್ಗೂಡಿಸಲು ಮತ್ತು ಕನ್ನಡಕ್ಕೆ ತನ್ನದೇ ಆದ ಅನನ್ಯ ಗುರುತು ನೀಡಲು ರಾಮಮೂರ್ತಿಯವರು ಈ ಧ್ವಜದ ಕಲ್ಪನೆಯನ್ನು ತಂದರು. ಮೊದಲಿಗೆ ಅವರು ವಿನ್ಯಾಸಗೊಳಿಸಿದ ಧ್ವಜದಲ್ಲಿ ಕರ್ನಾಟಕದ ನಕ್ಷೆ ಮತ್ತು ಭುವನೇಶ್ವರಿ ದೇವಿಯ ಚಿತ್ರವೂ ಇತ್ತು. ಆದರೆ ಎಲ್ಲರಿಗೂ ಸುಲಭವಾಗಿ ಬಳಸಲು ಮತ್ತು ಮುದ್ರಿಸಲು ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಕೊನೆಗೆ ಸರಳವಾದ ಹಳದಿ ಕೆಂಪು ದ್ವಿವರ್ಣ ಧ್ವಜವನ್ನು ಆಯ್ಕೆ ಮಾಡಲಾಯಿತು. ಈ ಬಣ್ಣಗಳಿಗೂ ಒಂದು ವಿಶೇಷ ಅರ್ಥವಿದೆ. ಹಳದಿ ಬಣ್ಣ ಶಾಂತಿ, ಸೌಹಾರ್ದತೆ ಮತ್ತು ಮಂಗಳಕರ ಅರಿಶಿನದ ಸಂಕೇತ. ಕೆಂಪು ಬಣ್ಣ ಶೌರ್ಯ, ಹೋರಾಟ ಮತ್ತು ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಆದ್ದರಿಂದ ಈ ಧ್ವಜ ಕೇವಲ ಒಂದು ಬಟ್ಟೆಯಲ್ಲ, ಇದು ಕೋಟಿ ಕೋಟಿ ಕನ್ನಡಿಗರ ಗುರುತು, ಭಾವನೆ ಮತ್ತು ಸ್ವಾಭಿಮಾನ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ ಮಾತೆ.